ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಿಸ್ಟರ್, ಈ ಅವಮಾನ ಎಲ್ಲ ನಮಗೆ ಬೇಕಿತ್ತ? ಒಳ್ಳೇದು ಬಯಸೋರ್ಗೆ ಒಳ್ಳೆಯವ್ರಿಗೆ ತಲೆ ಬಾಗೋಣ. ನಮ್ಮ ಕುಟುಂಬನೇ ಹಾಳಾಗೋಗ್ಲಿ ಅಂತ ಶಾಪ ಹಾಕೋರು ಅವರು. ಅವ್ರು ಇವತ್ತು ನಡ್ಕೊಂಡಿದ್ದು ಆ ದೇವ್ರಿಗೂ ಇಷ್ಟ ಆಗಿರಲ್ಲ. ಏ ಮೀಟ್ರು, ಸುಮ್ಮನೆ ಇರಕ್ಕಾಗಲ್ವಾ? ರೀ, ಶಶಿ ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ. ನಮ್ ರಾಧಿಕನ್ಗೆ ಅವಮಾನ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೀರಿ? ನನಗಂತೂ ಗೊತ್ತಾಗ್ತಿಲ್ಲ. ನಮ್ ಟೈಮ್ ಬೇರೆ ಸರಿ ಇಲ್ಲ. ನಾವು ಸುಮ್ಮನಿದ್ದಿದ್ದೆ ತಪ್ಪಾಯ್ತು ಅನ್ಸತ್ತೆ. ಇವಾಗ ನೀನು ಶುರು ಮಾಡಿದ್ಯಾ? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ರಾಧಿಕಾ, ನೀನ್ ಯಾವತ್ತು ಯಾವ ವಿಷಯಕ್ಕೂ ಇಷ್ಟೊಂದು ಬೇಡ್ಕೊಂಡಿದ್ದೆ ನಾನು ನೋಡೇ ಇಲ್ಲ. ಸರಿ ಇದ್ರೆ ಸರಿ ಅಂತಿದ್ದೆ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾ ಇದ್ದೆ. ಆದ್ರೆ ಅಮ್ಮ ಆಸೆ ಪಟ್ರು ಅನ್ನೋ ಒಂದೇ ಕಾರಣಕ್ಕೆ ನಿಂತನೇ ನೀನ್ ಪೂರ್ತಿ ಬದಲಾಯಿಸ್ಕೊಂಡ್ಬಿಟ್ಟಿದೀಯ. ತನ್ನ ಫ್ಯಾಮಿಲಿಗೋಸ್ಕರ ಈ ತರ ಬದಲಾಗಿದ್ದನ್ನು ನಾನು ಯಾರನ್ನೂ ನೋಡಿಲ್ಲ. ಆದ್ರೂ ಅವ್ರು ನಿನಗೆ ಅವಮಾನ ಮಾಡಿದ್ದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗ್ಲಿಲ್ಲ ರಾಧಿಕಾ. ಚಿರು, ನೆನ್ನೆ ರಾತ್ರಿ ನಮ್ಮಮ್ಮ ನನ್ ಮುಂದೆ ಒಳ್ಳೆ ಚಿಕ್ಕ ಮಗು ತರ ಹತ್ತಿದ್ದು ಈಗ್ಲೂ ನನ್ ಕಣ್ಣಿಗೆ ಕಟ್ತಾಗಿದೆ. ಅವ್ರಿದುವರೆಗೂ ನನ್ನ ಹತ್ರ ಅದ್ಬೇಕು ಇದ್ಬೇಕು ಅಂತ ಕೇಳ್ದವ್ರೇ ಅಲ್ಲ. ಅವ್ರು ಕೇಳಿದ್ದು ಒಂದೇ, ಅದು ಎಲ್ರೂ ನನ್ ಮದ್ವೆಗ್ ಬರ್ಬೇಕು ಅಂತ. ಒಬ್ಳು ಮಗಳಾಗಿ ನಮ್ಮಮ್ಮ ಕೇಳಿದ್ದನ್ನ ನಾನ್ ನಡೆಸ್ಕೊಡ್ಲಿಲ್ಲ ಅಂದ್ರೆ ನಾನು ಎಲ್ರನ್ನೂ ನೋಡ್ಕೋತೀನಿ, ಎಲ್ರೂ ಜವಾಬ್ದಾರಿನೂ ತಗೋತೀನಿ ಅನ್ನೋ ಮಾತಿಗೆ ಅರ್ಥ ಎಲ್ ಬಂತು ಹೇಳು?